ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಕಾನ್ ಸಿಟಿ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅರ್ಜುನ್ ದಾಸ್, ಅನಾಬೆನ್ ಅಂಡ್ ಯೋಗಿ ಬಾಬು. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಜೀವಾನಿಗೆ ಅವನ ತಾಯಿಯ ಗವರ್ಮೆಂಟ್ ಕೆಲಸ ಅವಳ ಅಕಾಲಿಕ ಮರಣದಿಂದಾಗಿ ಅವನಿಗೆ ಸಿಕ್ಕಿರುತ್ತೆ. ಪ್ರೆಸೆಂಟ್ ಡೇ ಅಲ್ಲಿ ಅವನು ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಅಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೀವನ ತಾಯಿ ಅವಳು ಸಾಯೋದಕ್ಕಿಂತ ಮುಂಚೆ ಒಂದು ಹೌಸ್ ಲೋನ್ ಮಾಡಿರ್ತಾಳೆ. ಹಾಗೂ ಈಗ ಅವಳು ತನ್ನ ಮಗನಿಗೆ ಗವರ್ಮೆಂಟ್ ಕೆಲಸದ ಜೊತೆ ಹೌಸ್ ಲೋನ್ ನ ತೀರಿಸುವಂತಹ ಜವಾಬ್ದಾರಿನೂ ಬಿಟ್ಟು ಹೋಗಿರ್ತಾಳೆ. ಜೀವಾನಿಗೆ ಗವರ್ಮೆಂಟ್ ಜಾಬ್ ಇಂದ ಬರ್ತಿದ್ದಂತಹ ಸಂಬಳ ಅವನ ಹೌಸ್ ಲೋನ್ ತೀರಿಸೋದಿಕ್ಕೆ ಸಾಕಾಗ್ತಿರೋದಿಲ್ಲ. ಇದರಿಂದಾಗಿ ಅವನು ಒಂದು ಪ್ರೈವೇಟ್ ಫೈನಾನ್ಷಿಯರ್ ಹತ್ರ ಸಾಲ ಮಾಡಿ ಆ ಹೋಮ್ ಲೋನ್ EMI ನ ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಪ್ರೆಸೆಂಟ್ ಡೇ ಅಲ್ಲಿ ಆ ಹೋಮ್ ಲೋನ್ ಜೊತೆಗೆ ಆ ಪ್ರೈವೇಟ್ ಫೈನಾನ್ಷಿಯರ್ ಇಂದ ತಗೊಂಡಿರುವಂತಹ ಸಾಲನು ಅವನ ಕುತ್ತಿಗೆಗೆ ಬಂದಿರುತ್ತೆ. ಇದು ಜೀವನ ಕತೆ ಆದ್ರೆ ಪ್ಯಾರಲಲ್ ಆಗಿ ಇನ್ನ 2 ಕತೆ ನಡೀತಾ ಇರುತ್ತೆ. ಜಾಕಿ ಫಿಲಮ್ ಅಲ್ಲಿ ಹೀರೋ ಆಗಬೇಕು ಅಂತ ದೊಡ್ಡ ಕನಸನ್ನ ಕಾಣ್ತಾ ಇರ್ತಾನೆ, ಮತ್ತೆ ಅದಕ್ಕಾಗಿ ದುಡ್ಡನ್ನ ಹೊಂದಿಸ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಜಾಕಿಗೆ ತನ್ನ ತಾಯಿ ಜಾನಕಿಗೆ ಒಂದು ವಿಚಿತ್ರವಾದ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೂ ಈಗ ತಾಯಿ ಮಗ ಇಬ್ಬರಿಗೂ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ. ಇನ್ನು ಈ ಫಿಲಂ ನ 3ನೇ ಕಥೆಯಲ್ಲಿ ಬರುವಂತಹ ಮಿತ್ರ ಅನ್ನೋ ಕ್ಯಾರೆಕ್ಟರ್ ಯಾರೋ ದುಷ್ಕರ್ಮಿಗಳು ಮಾಡುವಂತಹ ಮೋಸದಿಂದಾಗಿ ತನ್ನ ಹತ್ರ ಇರುವಂತಹ ಹಣವನ್ನೆಲ್ಲ ಕಳೆದುಕೊಂಡು ದಿನನಿತ್ಯದ ಬೇಸಿಕ್ ನೆಸೆಸಿಟೀಸ್ಗೂ ಪರದಾಡ್ತಾ ಇರ್ತಾಳೆ. ಹಾಗೂ ಅವಳಿಗೂ ಸಹ ದುಡ್ಡಿನ ಅವಶ್ಯಕತೆ ಇರುತ್ತೆ. ಪ್ರೆಸೆಂಟ್ ಡೇ ಅಲ್ಲಿ ಈ 4 ಜನ ಕ್ಯಾರೆಕ್ಟರ್ಸ್ ಅಂದ್ರೆ ಜೀವ, ಜಾಕಿ ಮತ್ತು ಜಾನಕಿ ಹಾಗೂ ಮಿತ್ರ ದುಡ್ಡಿಗಾಗಿ ಮಾಡುವಂತಹ ಸ್ಕ್ಯಾಮ್ ಗಳಾದ್ರೂ ಏನು, ಹಾಗೂ ಆ ಸ್ಕ್ಯಾಮ್ ಗಳಿಂದ ಅವರು ಅನುಭವಿಸುವಂತಹ ಕಷ್ಟಗಳಾದ್ರೂ ಏನು, ಫೈನಲ್ ಆಗಿ ಆ ಕಷ್ಟಗಳಿಂದ ಅವರು ಹೊರಗೆ ಬರಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಅರ್ಜುನ್ ದಾಸ್ ಆಸ್ ಜೀವ ಈ ಫಿಲಂ ಅಲ್ಲಿ ಅವ್ರ ಆಕ್ಟಿಂಗು ಡೀಸೆಂಟ್ ಆಗಿ ಬಂದಿದೆ. ಅವರದ್ದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅನಾಬೆನ್ ಆಸ್ ಮಿತ್ರ ಅವರ ಆಕ್ಟಿಂಗು ಸಹ ಇಂಪ್ರೆಸಿವ್ ಆಗಿ ಬಂದಿದೆ. ಯೋಗಿ ಬಾಬು ಆಸ್ ಜಾಕಿ, ವಡಿವು ಕರೆಸಿ ಆಸ್ ಜಾಕಿಯ ತಾಯಿ ಜಾನಕಿ ಇವರಿಬ್ಬರ ಆಕ್ಟಿಂಗು ಸಹ ಈ ಫಿಲಂ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇವರಿಬ್ಬರ ಕಾಂಬೋದಲ್ಲಿ ಬರುವಂತಹ ಸೀನ್ಸ್ ಎಸ್ಪೆಷಲಿ ಕಾಮಿಡಿ ವರ್ಕ್ ಆಗಿದೆ. ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಡೀಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಅನ್ರಿಯಲಿಸ್ಟಿಕ್ ಅಂತ ಅನಿಸ್ತು. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಟಾರ್ಟಿಂಗ್ 15 to 20 ಮಿನಿಟ್ಸ್ ಅಲ್ಲಿ ಬರುವಂತಹ ಫ್ಯಾಮಿಲಿ ಡ್ರಾಮಾ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಅದಾದ್ಮೇಲೆ ಕಾಮಿಡಿ ಗ್ರಾಜುಯಲ್ ಆಗಿ ಪಿಕಪ್ ಆಗುತ್ತೆ. ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಎಸ್ಪೆಷಲಿ ಆ EB ಇಂದ ಪಬ್ಲಿಕ್ ಮನಿನ ಯಾರಿಗೂ ಗೊತ್ತಾಗದೆ ರೊಟೇಷನ್ ಮಾಡಿ ದುಡ್ಡು ಮಾಡುವಂತಹ ಐಡಿಯಾ ನನಗೆ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಅನಿಸ್ತು. ರಜನಿಕಾಂತ್ ನಂಬರ್ ಅಂತ ಹೇಳಿ ಮ್ಯಾನೇಜರ್ ನಂಬರ್ ನ ಕೊಟ್ಟು ಮ್ಯಾನೇಜರ್ ನ ಯಾಮರ್ಸುವಂತಹ ಐಡಿಯಾ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಆಗಿ ಬಂದಿದೆ. ಆ ಐಡಿಯಾ ನನಗೆ ವರ್ಕ್ ಆಯ್ತು. ಪ್ರೀ ಇಂಟರ್ವಲ್ ಬ್ಲಾಕ್ ನನಗೆ ಪ್ರೆಡಿಕ್ಟಬಲ್ ಆಗಿತ್ತು. ಇಂಟರ್ವಲ್ ಅಲ್ಲಿ ನಾನು ಆಗ್ಲೇ ಹೇಳಿದ 4 ಜನ ಮೇನ್ ಕ್ಯಾರೆಕ್ಟರ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಕ್ಯಾಮ್ಸ್ ಅನ್ನ ಮಾಡಿ ಸಿಕ್ಕಿ ಬೀಳುವಂತಹ ಪೋರ್ಷನ್ಸ್ ಕಾಮಿಡಿ ಆಗಿ ಬಂದಿದೆ. ಈ ಫಿಲಂ ನ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ಯೋಗಿ ಬಾಬು ಕಾಮಿಡಿ ವರ್ಕ್ ಆಗಿದೆ. ಎಮೋಷನಲ್ ಸೀನ್ಸ್ ಸೆಕೆಂಡ್ ಹಾಫ್ ಅಲ್ಲೂ ಮೆಲೋಡ್ರಾಮಾ ಅಂತ ಅನ್ಸುತ್ತೆ. ಫಸ್ಟ್ ಹಾಫ್ ತರನೇ ಸೆಕೆಂಡ್ ಹಾಫ್ ಅಲ್ಲೂ ಆಡಿಯನ್ಸ್ ಗೆ ಎಮೋಷನಲ್ ಸೀನ್ಸ್ ಕನೆಕ್ಟ್ ಆಗೋದಿಲ್ಲ. ಆ ಟೋಲ್ ಸ್ಕ್ಯಾಮ್ ಫ್ರಾಡ್ ರಿಲೇಟೆಡ್ ಆಗಿ ಯೂಸ್ ಆಗಿರುವಂತಹ ಒಂದಷ್ಟು ಐಡಿಯಾಸ್ ನನಗೆ ಅನ್ರಿಯಲಿಸ್ಟಿಕ್ ಅಂತ ಅನಿಸ್ತು. ಜಸ್ಟ್ 2 to 3 ಮಿನಿಟ್ಸ್ ಅಲ್ಲಿನೇ ಗೂಗಲ್ ಮಾಡಿ ಜೀವ ಮತ್ತು ಮಿತ್ರ ಮಿನಿಸ್ಟರ್ ಫೋನ್ ನ ಹ್ಯಾಕ್ ಮಾಡಿ ಯೂಸ್ ಮಾಡೋದು. ಜೀವ ಯಾರಂದ್ರೆ ಅವರ ವಾಯ್ಸ್ ನ ಮಿಮಿಕ್ರಿ ಮಾಡಿ ಆ ಎಲ್ಲಾ ಸಿಚುಯೇಷನ್ಸ್ ನ ಮ್ಯಾನೇಜ್ ಮಾಡೋದು. ಈ ಎಲ್ಲಾ ಪೋರ್ಷನ್ಸ್ ಅಲ್ಲೂ ಸ್ಕ್ರೀನ್ ಪ್ಲೇ ಕನ್ವಿನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ. ರಿಟೈರ್ಡ್ ಪೊಲೀಸ್ ಆಫೀಸರ್ ನ ಯಾಮಾರಿಸುವಂತಹ ಪೋರ್ಷನ್ಸ್ ಒಂದು ಬಿಟ್ರೆ ಬಾಕಿ ಎಲ್ಲಾ ಐಡಿಯಾಸ್ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಅನಿಸ್ತು. ಇದರಿಂದಾಗಿ ಈ ಫಿಲಂ ನ ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಸಾಂಗ್ಸ್ ಮತ್ತು BGM ಎರಡೂ ಡೀಸೆಂಟ್ ಆಗಿ ಬಂದಿದೆ. ಟೋಲ್ ಸ್ಕ್ಯಾಮ್ ಅಂತ ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ಅದು ಫಿಸಿಕಲಿ ಮಾಡಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಪಾಯಿಂಟ್ ಈ ಫಿಲಂ ಅಲ್ಲಿ ಬೇಸಿಕ್ ಲಾಜಿಕಲ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಸ್ಟೋರಿ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಬೇಸಿಕ್ ಲೆವೆಲ್ ಅಲ್ಲಿ ಮಾಡಿರುವಂತಹ ಎಲ್ಲಾ ಲಾಜಿಕಲ್ ಮಿಸ್ಟೇಕ್ಸ್ ಸರಿ ಮಾಡ್ಕೊಂಡಿದ್ರೆ ಈ ಫಿಲಂ ಅಬವ್ ಅವರೇಜ್ ಆಗುವಂತಹ ಎಲ್ಲಾ ಚಾನ್ಸಸ್ ಇತ್ತು. ಆದ್ರೆ ಡೈರೆಕ್ಟರ್ ಆ ಚಾನ್ಸ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.